गरीब अनंत कोटि ब्रह्मांड का एक रति नहीं भार। सतगुरु पुरुष कबीर हैं कुल के सिरजनहार। ಯಾವ ಕಬೀರ್? हम सुल्तानी नानक तारे दादू को उपदेश दिया, जाति जुलाहा भेद नहीं पाया, काशी माहे कबीर हुआ। ಬಹಳ ಆನಂದ ನೀಡುವ ಮಾತುಗಳನ್ನು ಹೇಳುತ್ತೀರಿ, ಇನ್ನೂ ಏನಾದರೂ ಹೇಳಿ. ಇವರಿಗೆ ತಮ್ಮ ಜ್ಞಾನ ಅಪೂರ್ಣವೆಂದು ಅನಿಸುತ್ತಿದೆ. ಬಹುಶಃ ಇವರು ನಾಮದೀಕ್ಷೆ ಪಡೆದು ಪರಮಾತ್ಮನೊಂದಿಗೆ ಸೇರಿಕೊಳ್ಳಬಹುದು. ಭಕ್ತರೇ, ಒಂದೊಮ್ಮೆ ನಿಮಗೆ ನಿಮ್ಮ ಕಲ್ಯಾಣ ಮಾಡಿಸಿಕೊಳ್ಳುವುದಾದರೆ ಒಂದೇ ಒಂದು ದಾರಿ ಇದೆ, ನಾಮದೀಕ್ಷೆ. ನನ್ನ ಪೂಜ್ಯ ಗುರುಗಳು ನನಗೆ ನಾಮದೀಕ್ಷೆ ನೀಡಲು ಆದೇಶಿಸಿದ್ದಾರೆ. ನಾನು ನನ್ನ ಮನೆ ಮತ್ತು ನೌಕರಿಯನ್ನು ಬಿಟ್ಟಿದ್ದೇನೆ. ಈಗ ಗುರುದೇವರ ಆದೇಶದಂತೆ ಪ್ರಚಾರ ಮತ್ತು ದೀಕ್ಷೆ ನೀಡುವ ಪವಿತ್ರ ಕಾರ್ಯವನ್ನು ಮಾಡುತ್ತಿದ್ದೆ. ಮಗು, ನಿನ್ನ ಗುರುಗಳು ನಿನಗೆ ಸಾರನಾಮ ಮತ್ತು ಸಾರ ಶಬ್ದವನ್ನು ನೀಡಲು ಆದೇಶಿಸಿದ್ದಾರಾ? ಇವರಿಗೆ ಸಾರನಾಮ ಮತ್ತು ಸಾರ ಶಬ್ದದ ಬಗ್ಗೆ ಹೀಗೆ ಗೊತ್ತು? ಗುರುದೇವರ ಆಜ್ಞೆ ಇತ್ತು, ಈಗಲೇ ಸಾರನಾಮವನ್ನು ಸಾರ್ವಜನಿಕಗೊಳಿಸಬಾರದೆಂದು. ಅವರು ಹೇಳಿದ್ದರು, ನನಗೆ ಸ್ವತಃ ಪರಮೇಶ್ವರ ಕಬೀರರು ಸಿಗುತ್ತಾರೆ ಮತ್ತು ಅವರೇ ಸಾರನಾಮವನ್ನು ಸಾರ್ವಜನಿಕಗೊಳಿಸಲು ಸರಿಯಾದ ಸಮಯವನ್ನು ಹೇಳುತ್ತಾರೆ. ಅಲ್ಲಿಯವರೆಗೆ ಈ ಸಾರನಾಮವನ್ನು ವಿಶೇಷ ವಿಶ್ವಾಸ ಪಾತ್ರ ಅನುಯಾಯಿಗಳಿಗೆ ಮಾತ್ರ ಸೀಮಿತವಾಗಿಡಬೇಕು. ಮಗು ರಾಮ್ಪಾಲ್, ನಾನೇ ಸತ್ಯ ಪುರುಷ ಕಬೀರ್. ಈಗ ಆ ಸಮಯ ಬಂದಿದೆ, ಸಾರನಾಮ ಮತ್ತು ಸಾರ ಶಬ್ದವನ್ನು ನೀಡುವ ಸಮಯ. ವಾ ಭಕ್ತರೇ, ನಾನು ನಿಮಗೆ ಹೇಳಿಬಿಟ್ಟೆ, ಅಂದ್ರೆ ಕಬೀರ ಪರಮೇಶ್ವರ ನನಗೆ ದರ್ಶನ ನೀಡಲು ಬರುತ್ತಾರೆ ಎಂದು. ಈಗ ನೀವೇ ಸ್ವತಃ ಕಬೀರ ಪರಮೇಶ್ವರ ಆಗಿಬಿಟ್ರೆ. ನಾನು ನನ್ನ ಗುರುಗಳಿಗೆ ಕೇಳಿದ್ದೆ, ಹೇ ಗುರುದೇವ, ನಾನು ಹೇಗೆ ಗುರುತಿಸಿ? ನನಗೆ ಭೇಟಿ ನೀಡುವವರು ಅವರೇ ಕಬೀರರೆಂದು. ಗುರುಜಿ ಸ್ವಾಮಿ ರಾಮದೇವಾನಂದಜಿ ಹೇಳಿದರು, ಈ ವಿಶ್ವಾಸವನ್ನು ಮಾಡಿಸುವುದು ಮತ್ತು ಗುರುತು ಮಾಡಿಸುವುದು ಅವರ ಕೆಲಸ. ಆದ್ದರಿಂದಲೇ ನಾನು ಹೇಳುತ್ತಿದ್ದೇನೆ, ನಾನೇ ಸತ್ಯ ಪುರುಷ ಕಬೀರ್. ಕಬೀರ ಪರಮೇಶ್ವರರು ಎಲ್ಲರಿಗೂ ಜಿಂದಾಬಾಬಾ ವೇಷದಲ್ಲಿ ಭೇಟಿಯಾಗಿದ್ದಾರೆ. ನೀವಂತೂ ಜಿಂದಾಬಾಬಾ ವೇಷದಲ್ಲಿ ಇಲ್ಲ.